ಇದು ನಮ್ಮ ಮಣ್ಣಿನ ಕತೆ. ಸದ್ದು ಮಾಡ್ಕೊಂಡು ಬರೋದಲ್ಲ, ಬಂದ ಮೇಲೆ ಸದ್ದು ಮಾಡೋದು. ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ಇನ್ನು ಸಿನಿಮಾದೊಳಗೋಗನ್ವಾ? ಮೊದಲಿಗೆ ನಮ್ಮ ಹೊಂಬಾಳೆ ಫಿಲ್ಮ್ಸ್. ಶಿವ, ಏನ್ರಿ ಯಪ್ಪ, ಒಂದು ಪ್ರಮೋಷನ್ ಇಲ್ಲ, ಒಂದು ಅಪ್ಡೇಟ್ ಇಲ್ಲ, ಡೈರೆಕ್ಟ್ ಆಗಿ ಟ್ರೈಲರ್ನ ರಿಲೀಸ್ ಮಾಡಿದ್ದೀರಾ. ಸೂಪರ್ ಸ್ಟ್ರಾಟಜಿ. ನಿಜವಾಗ್ಲೂ ಇಷ್ಟು ದೊಡ್ಡ ಸ್ಕೇಲ್ನ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮಾಡಿರೋದಕ್ಕೆ ಹೊಂಬಾಳೆ ಫಿಲ್ಮ್ಸ್ ಅವ್ರಿಗೆ ಅಪ್ರಿಸಿಯೇಷನ್ ಅಂತೂ ಸಿಗ್ಲೇಬೇಕು. ಇನ್ನು ನಮ್ಮ ಶೆಟ್ರು ಇಲ್ಲಿ ಉಗ್ರ ರೂಪವನ್ನೇ ತಾಳಿದ್ದಾರೆ ಅಂತ ಹೇಳ್ಬೋದು. ಲಿಟ್ರಲಿ ಆ ವಿಜುವಲ್ಸ್, ಸೆಟ್ಸ್, ಆಕ್ಷನ್ ಟಾಪ್ ನಾಚ್ ಆಗಿದೆ. ಆಬ್ವಿಯಸ್ಲಿ 100ರಿಂದ 120 ಕೋಟಿ ಬಜೆಟ್ನ ಸಿನಿಮಾ ಅಂತಂದ್ರೆ ಈ ಲೆವೆಲ್ಗೆ ಇರಲೇಬೇಕು. ಇಲ್ಲಿ ನಾನು ಟ್ರೈಲರ್ನ ಸ್ವಲ್ಪ ಬ್ರೇಕ್ ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಇಲ್ಲಿ ಆಂಟಗನಿಸ್ಟ್ ವಿಚ್ ಈಸ್ ಪ್ಲೇಡ್ ಬೈ ಗುಲ್ಶನ್, ಹೀರೋಯಿನ್ಗೆ ಅಣ್ಣನೋ ಇಲ್ಲ ಮಾವನೋ ಆಗಿರ್ತಾನೆ. ಟ್ರೈಬ್ಸ್ ಮತ್ತು ರಾಜಮನೆತನಗಳ ಮಧ್ಯೆ ನಡೆಯುವಂತ ಕಾನ್ಫ್ಲಿಕ್ಟ್ ನ ಒಂದು ಸಣ್ಣ ಕತೆ ಇದಾಗಿರುತ್ತೆ. ಇಲ್ಲಿ ನಮ್ಮ ಬರ್ಮಾ ಈ ಕಾನ್ಫ್ಲಿಕ್ಟ್ಗಳಿಗೆ ಕಾರಣ ಆಗಿರ್ತಾನೆ. ಆಬ್ವಿಯಸ್ಲಿ ಅಟ್ ಲಾಸ್ಟ್ ಹಿ ಈಸ್ ಅ ಸೇವಿಯರ್ ಆಫ್ ದ ಟ್ರೂತ್ ಅಂಡ್ ಈ ಟೈಮ್ನಲ್ಲಿ ಅವನಿಗೆ ಲವ್ ಆಗುತ್ತೆ. ಅದು ಯಾರ ಜೊತೆ? ರಾಜಮನೆತನದ ಹುಡುಗಿ ಜೊತೆ. ವಿಷಯ ಆಂಟಗನಿಸ್ಟ್ಗೆ ಗೊತ್ತಾಗುತ್ತೆ, ಕಾಡಿಗೆ ಬೆಂಕಿ ಹಚ್ತಾನೆ. ಕ್ಲೈಮ್ಯಾಕ್ಸ್ ನಲ್ಲಿ ನಮ್ಮ ಸೇವಿಯರ್ಗೆ ದೈವ ರೂಪ ತಗೊಂಡು ಕಾಡನ್ನ ಕಾಪಾಡ್ತಾನೆ. ಐನೋ ಇಷ್ಟು ಈಸಿಯಾಗಿರೋದಿಲ್ಲ, ನಾ ಸುಮ್ಮನೆ ಒಂದು ಟ್ರೈ ಕೊಟ್ಟೆ ಅಷ್ಟೆ. ಟ್ರೈಲರ್ನಲ್ಲಿ ಕತೆ ಎವಿಡೆಂಟ್ ಆಗಿ ಕಾಣಿಸುತ್ತೆ, ಯಾಕಂದ್ರೆ ಅದು ಶೆಟ್ರು ಅದನ್ನ ತೇಲ್ಸ್ ಹಾಗೆ ಬಿಟ್ಟಿದ್ದಾರೆ ಕೂಡ. ನೋಡುವ ಟ್ರೈಲರ್ಗಿಂತ ಸಿನಿಮಾ ಎಷ್ಟು ಡಿಫ್ರೆಂಟ್ ಆಗಿರುತ್ತೆ ಅಂತ. ಇನ್ನು ರುಕ್ಮಿಣಿ ವಸಂತ್ ಅವರು ಈಗ ಯಾವುದೇ ಹೊಸ ಸಿನಿಮಾ ಟ್ರೈಲರ್ಗಳನ್ನ ತೆಗೆದ್ರು ಅವರಲ್ಲಿ ಕಾಣಿಸ್ಕೊಂತಾನೆ ಇದ್ದಾರೆ. ಇಲ್ಲೂ ಕೂಡ ಅವ್ರಿಗೆ ಒಳ್ಳೆ ಪಾತ್ರನೇ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈಲರ್ ನಲ್ಲಿರುವಂತ VFX ಚೆನ್ನಾಗಿದೆ. ಎಸ್ಪೆಷಲಿ ಆ ಟೈಗರ್ನ ಪಾರ್ಟ್ ಬಂದಾಗ ಇಟ್ಸ್ ಜಸ್ಟ್ ಟೂ ಗುಡ್ ಅಂತ ಅನಿಸ್ತು. ಆಸ್ ಯೂಶುವಲ್ ಮ್ಯೂಸಿಕ್ ಅಜನೀಶ್ ಲೋಕನಾಥ್ ಅವರು, ಒನ್ ಆಫ್ ಮೈ ಪರ್ಸನಲ್ ಫೇವರೇಟ್ ಕೂಡ ಅವರು. ಸೊ ಆಬ್ವಿಯಸ್ಲಿ ಚೆನ್ನಾಗಿ ಮಾಡಿರ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಅರವಿಂದ್ ಕಶ್ಯಪ್ ಅವರ ಕ್ಯಾಮರಾ ವರ್ಕ್ ಸೂಪರ್. ಇನ್ನು ನನಗೆ ಈ ಟ್ರೈಲರ್ ನಲ್ಲಿ ಸ್ವಲ್ಪ ಡೌಟ್ ಅಂತ ಅನ್ಸಿದ್ದು, ಕಾಂತಾರದಲ್ಲೇ ಇದ್ದಂತಹ ಕ್ಯಾರೆಕ್ಟರ್ಸ್ ಅದೇ ಸೇಮ್ ಕ್ಯಾರೆಕ್ಟರ್ಸ್ ನ ಇಲ್ಲೂ ಕೂಡ ಪ್ಲೇಸ್ ಮಾಡಿದ್ದಾರೆ. ಈ ವಿಷಯಕ್ಕೆ ನಂದು ಅಪೋಸ್ ಇದ್ದೇ ಇರುತ್ತೆ. ಯಾಕೆ ಅಂದ್ರೆ ಪ್ರಾಪರ್ ಆಗಿ ಕನ್ವೆ ಮಾಡೋದ್ರಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಕ್ರಿಂಜ್ ಆಗ್ಬಿಡುತ್ತೆ. ಮತ್ತು ಈ ಸಿನಿಮಾದಲ್ಲಿ ದೈವದ ಎಲಿಮೆಂಟ್ಸ್ ನ ಕಾಂತಾರಗಿಂತ ಜಾಸ್ತಿನೇ ತಗೊಂಡಿದ್ದಾರೆ ಅಂತ ಹೇಳ್ಬೋದು. ನೋಡೋಣ ಇಲ್ಲಿನ ದೈವದ ಕತೆ ಏನು, ಶೆಟ್ರು ಇಲ್ಲಿ ಏನನ್ನ ಹೇಳೋದಕ್ಕೆ ಹೊರಟಿದ್ದಾರೆ. ಜಸ್ಟ್ ಟ್ರೈಬ್ಸ್ ಮತ್ತು ರಾಜಮನೆತನಗಳ ಮಧ್ಯೆ ಇರುವಂತ ಕಾನ್ಫ್ಲಿಕ್ಟ್ ನ ಇವರು ಇಟ್ಕೊಂಡು ಏನಾದ್ರೂ ಸಿನಿಮಾ ಮಾಡಿದ್ರೆ ತುಂಬಾನೇ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಬಿಕಾಸ್ ಈ ತರ ಸಿನಿಮಾನ ನಾವು 1000 ನೋಡ್ಬಿಟ್ಟಿದೀವಿ. ಸೊ ಇವೆಲ್ಲ ಪ್ರಶ್ನೆಗೆ ನಾವು ಕಾಯಲೇಬೇಕು. ಉತ್ತರ ನಮಗೆ ಅಕ್ಟೋಬರ್ 2ನೇ ತಾರೀಕು ಸಿಗುತ್ತೆ. ಇನ್ನು ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.